ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಮಂಡಲ ಆರಾಧನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 15-16ರಂದು ಅಯೋಧ್ಯೆಯಲ್ಲಿ ಮಂಡಲಾರಾಧನೆ ಆಯೋಜನೆಗೊಂಡಿದೆ. ಆರಾಧನೆಗೆ ಬಾಗಲಕೋಟೆಯ ಅರ್ಚಕರು ಆಯ್ಕೆಯಾಗಿದ್ದಾರೆ. ಆರಾಧನೆಗೆ ಬಾಗಲಕೋಟೆಯ ಅರ್ಚಕ ಗುರುನಾಥ್ ಜೋಶಿ ಆಯ್ಕೆಯಾಗಿದ್ದಾರೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹಾಗೂ ಪೇಜಾವರ ಶ್ರೀಗಳು ಆಯ್ಕೆ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಗುರುನಾಥ್ ಜೋಶಿ ಸೇರಿ ಜಿಲ್ಲೆಯಿಂದ 4 ಅರ್ಚಕರು ಆಯ್ಕೆಯಾಗಿದ್ದಾರೆ. ಮುಧೋಳದ ಗುರುನಾಥ್ ಜೋಶಿ ಮಂಡಲ ಆರಾಧನೆಗೆ ಆಯ್ಕೆಯಾಗಿರುವುದು ನಿಜಕ್ಕೂ ಕೂಡ ಕರ್ನಾಟಕದ ಮತ್ತೊಂದು ಹೆಮ್ಮೆ. ಚಿದಂಬರ ವೇದ ಸಂಸ್ಕೃತ ಶಾಲೆಯಲ್ಲಿ ಶುಕ್ಲ ಯಜುರ್ವೇದ ಅಧ್ಯಯನವನ್ನು ಮಾಡಿಕೊಂಡಿದ್ದಾರೆ. ಗುರುನಾಥ್ ಜೋಶಿ ಈ ಹಿಂದೆ ಮುಧೋಳದ ಸಾಯಿಬಾಬಾ ದೇಗುಲದ ಅರ್ಚಕರು ಕೂಡ ಆಗಿರ್ತಾರೆ. ಸದ್ಯಕ್ಕೆ ಮುಧೋಳದಲ್ಲಿ ಸದ್ಗುರು ಚಿದಂಬರ ವೈದಿಕ ಜ್ಯೋತಿಷ್ಯಾಲೆಯನ್ನು ನಡೆಸ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರ ಮಂಡಲ ಆರಾಧನೆಗೆ ಆಯ್ಕೆಯಾಗಿರುವುದು ಅವರಿಗೆ ಬಹಳ ಖುಷಿ ತಂದಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ನನ್ನ ಪೂರ್ವಜರು ಮಾಡಿದ ಪುಣ್ಯ ಫಲದಿಂದ ಈ ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಇಂತಹ ಅವಕಾಶವನ್ನು ಎಂದಿಗೂ ಕೂಡ ಮರೆಯಲಾಗೋದಿಲ್ಲ ಅಂತ ಹೇಳಿ ಗುರುನಾಥ್ ಜೋಶಿ ಅವರು ಹೇಳ್ಕೊಂಡಿದ್ದಾರೆ. ಶ್ರೀ ಪ್ರಭು ರಾಮಚಂದ್ರ ಎಲ್ಲರಿಗೂ ಒಳಿತು ಮಾಡಲಿ ಅಂತ ಅರ್ಚಕರು ಈ ಸಂದರ್ಭದಲ್ಲಿ ಶುಭ ಹಾರೈಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.